ಪೀಟರ್ ಯಾರು ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾ ಮೂವಿಗಳನ್ನು ಇಷ್ಟಪಡ್ತಾರಲ್ಲ ಅವರಿಗಂತನ ಹೇಳಿ ಮಾಡಿಸಿದಂಥ ಮೂವಿ ಇದಾಗೈತಿ. ಒಂದು ಕಥೆಯ ನಾಯಕ ಬಹಳಷ್ಟು ದಿನದಿಂದ ಊರನ್ನು ಬಿಟ್ಟು ಹೋಗಿದಾನು. ಹೊಳ್ಳಿ ಬಂದಂಥ ಸಂದರ್ಭದಾಗ ಆ ಊರೊಳಗೆ ಈತನಿಗೆ ಇರುವಂಥ ರಿಲೇಟಿವ್ಸ್ಗಳು ಎಲ್ಲರೂ ಚೇಂಜ್ ಆಗಿದ್ದಾರೆ. ಅಂದ್ರೆ ಈತನ ಫ್ರೆಂಡ್ಸ್ ಕೂಡ ಚೇಂಜ್ ಆಗಿದ್ದಾರೆ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನುವಂಥ ಒಂದು ಸುಳಿಯನ್ನು ಹುಡುಕಿಕೊಂಡು ಹೋಗುವಂಥ ಮೂವಿ ಇದಾಗೈತಿ. ಇದ ಒಂದು ರಿಲೇಟೆಡ್ ಮೂವಿ ಕಂಪ್ಲೀಟಾಗಿ ಇರ್ತೈತಿ. ಇದು ಒಂದು ಮೂವಿ ಲೈಕ್ ಆಗೋದು ಯಾವ ಕಾರಣಕ್ಕಂದ್ರೆ ಆ ಒಂದು ನೇಚರ್ ಫೀಲಿಂಗನ್ನು ತೋರಿಸ್ತಿಲ್ಲ ಮೂವಿ ಒಳಗೆ. ಅದು ಮಾತ್ರ ಟಾಪ್ ಕ್ಲಾಸ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ಕಾಡಿನ ಸೀನ್ಗಳನ್ನು ಮೂವಿ ಒಳಗೆ ಕವರ್ ಮಾಡಿದ್ದನ್ನು ನೋಡ್ತೇವೆ. ಅಂದ್ರೆ ಇಡೀ ಮೂವಿ ಒಳಗೆ ಏನೋ ಒಂದು ಫೀಲ್ ಬರ್ತೈತಿಲ್ಲ, ಒಂದು ಗ್ರಾಫಿಕ್ಸ್ದ ಅದು ಯಾವ ಮೂವಿ ಒಳಗೂ ಬರೋದಿಲ್ಲ. ಆ ಥರ ಒಂದು ಫೀಲಿಂಗನ್ನು ಇಟ್ಟಾರು. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯಾಗ ಕೂಡ ಬಹಳಷ್ಟು ಒತ್ತನ್ನು ನೀಡಿದರು. ಅಂದ್ರೆ ಯಾವ ಒಂದು ಸೀನಿಗೆ ಯಾವ ರೀತಿಯಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಲ್ಲ ಡೆಫಿನೆಟಾಗಿ ಅದನ್ನು ನೀಡಿದರು. ಅಂದ್ರೆ ನಾವು ಒಂದು ಏನು ಮೂವಿಯನ್ನು ನೋಡಕ್ಕೆ ಕುಂತವಲ್ಲ ಆ ಮೂವಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಐತಿ. ಸಸ್ಪೆನ್ಸ್ ಥ್ರಿಲ್ಲರ್ಗೆ ಯಾವ ರೀತಿಯಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಲ್ಲ ಡೆಫಿನೆಟಾಗಿ ಅದನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಭಾಳಷ್ಟು ಬೆಸ್ಟ್ ಐತಿ ಈ ಒಂದು ಮೂವಿದ. ರಾಜೇಶ್ ಧ್ರುವ ಅವರ ಒಂದು ಆ್ಯಕ್ಟಿಂಗ್ ಕೂಡ ಟಾಪ್ ಕ್ಲಾಸ್ ಒಳಗೆ ಐತಿ. ಅಂದ್ರೆ ಒಂದು ಸೀನ್ಗಳೊಳಗೆ ಇವರ ಆ್ಯಕ್ಟಿಂಗನ್ನು ನಾವು ನೋಡ್ರೆ ಭಾಳಷ್ಟು ಇಂಪ್ರೆಸ್ ಆಗಿ ನಾನು. ಅದರೊಳಗೂ ಆ ಒಂದು ಬೇರೆ ಊರಿಂದ ಬಂದಾಗ ಆ ಊರೊಳಗೆ ಇಳಿಯುವಂಥ ಸೀನ್ ಐತಲ್ಲ, ಆ ಸೀನು, ಆ ಒಂದು ಹುಡುಕಾಟ, ಇದನ್ನೆಲ್ಲ ನೋಡ್ರೆ ಭಾಳಷ್ಟು ಡೀಪಾಗಿ ಈ ಒಂದು ಮೂವಿ ಒಳಗೆ ಇವರು ಅಭಿನಯಿಸಿದರು. ಆನಂತರ ಈ ಒಂದು ಮೂವಿಗೆ ಜೀವ ತುಂಬುವಂಥ ಇನ್ನೊಂದು ಕ್ಯಾರೆಕ್ಟರ್ ಅಂದರೆ ಅದು ಜಾನ್ವಿ ರಾಯ್ಲಾ ಅವರ. ಡೆಫಿನೆಟಾಗಿ ಇವರು ಕೂಡ ಬೆಸ್ಟ್ ಅಭಿನಯವನ್ನು ಮಾಡಿದರು. ಇವರ ಇಬ್ಬರು ಅಭಿನಯ ನನಗೆ ಟಾಪ್ ಕ್ಲಾಸ್ ಒಳಗೆ ಅನಿಸ್ತು. ಮೂವಿಗೆ ಪಾಸಿಟಿವ್ ಪಾಯಿಂಟ್ ಭಾಳಷ್ಟಿದ್ದು ಆ್ಯಸ್ ಕಂಪೇರ್ ಟು ನೆಗೆಟಿವ್ ಪಾಯಿಂಟ್. ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಲಿ, ಆನಂತರ ಆ ಒಂದು ಸಿನಿಮ್ಯಾಟೋಗ್ರಫಿಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆನಂತರ ಅದೊಂದು ಗ್ರಾಫಿಕ್ಸ್ ಡಿಸೈನ್ಗಳಾಗಲಿ, ಆನಂತರ ಒಂದು ನೇಚರು ಕ್ರಿಯೇಟ್ ಮಾಡಿದಂಥ ಸೀನ್ಗಳಾಗಲಿ ಬಹಳಷ್ಟು ಡೀಪಾಗಿ ತೋರಿಸಿದರು. ಬಹಳಷ್ಟು ಒಂದು ಆ್ಯಕ್ಯುರೇಸಿಯನ್ನು ಮೇಂಟೈನ್ ಮಾಡಿದರು. ಆನಂತರ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಅದಾವೆ ಮೂವಿಗೆ. ಒಂದು ಕಡೆ ಏನು ಅನ್ಸಾಯ್ತಂದ್ರೆ ಭಾಳಷ್ಟು ಮಟ್ಟಿಗೆ ಸ್ಟೋರಿಯನ್ನು ಲ್ಯಾಗ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ಫೀಲ್ ಬಂತು ಒಂದೊಂದು ಕಡೆ ಅಷ್ಟೇ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆನಂತರ ಈ ಒಂದು ಮೂವಿ ಒಳಗೆ ಇವರಿಬ್ಬರನ್ನು ಹೊರತುಪಡಿಸಿ, ಅಂದ್ರೆ ಮೇನ್ ಕ್ಯಾರೆಕ್ಟರನ್ನು ಹೊರತುಪಡಿಸಿ ಉಳಿದಂಥ ಕ್ಯಾರೆಕ್ಟರ್ ಯಾಕೋ ಫೋರ್ಸ್ಫುಲ್ಲಿಯಾಗಿ ಮಾಡತ್ತಾರೋ ಅನ್ನೋ ಫೀಲ್ ಕೂಡ ನಂಗೆ ಡೆಫಿನೆಟಾಗಿ ಬಂತು. ಇವು ಎರಡು ಒಂದು ಮೂವಿಗೆ ಮೈನಸ್ ಪಾಯಿಂಟ್ ಅದಾವು. ಮೈನಸ್ ಪಾಯಿಂಟ್ ಏನು ಭಾಳಷ್ಟಿಲ್ಲ, ಬಟ್ ಪಾಸಿಟಿವ್ ಪಾಯಿಂಟ್ ಭಾಳಷ್ಟು ಅದಾವು ಈ ಒಂದು ಮೂವಿಗೆ. ಆದ್ದರಿಂದ ಮೂವಿ ಇಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನನಗೆ ಅನಿಸೋ ಪಟ್ಟಿಗೆ ಸಕ್ಸಸ್ ಪಡ್ಕೊಳ್ತೈತಿ. ಕಾರಣ ಇದರದ ಒಂದು ಸಿನಿಮ್ಯಾಟೋಗ್ರಫಿ. ಈ ಸಿನಿಮ್ಯಾಟೋಗ್ರಫಿ ಕಾರಣ ಒಂದು ಸುಖೇಶ್ ಶೆಟ್ಟಿ ಅವರು ಅಂತ ಹೇಳ್ಬೋದು. ಅಂದ್ರೆ ರಿಟರ್ನ್ ಮತ್ತು ಡೈರೆಕ್ಟ್ ಮಾಡಿದ್ದ ಅವರ ಈ ಒಂದು ಮೂವಿಯನ್ನು ರಿಟರ್ನ್ ಮತ್ತು ಡೈರೆಕ್ಟ್ ಮಾಡಿದರು. ಅವಂದ್ರೆ ಇವರ ಡೈರೆಕ್ಷನ್ ಹೋಗಿ ಅನೇಕ ಒಂದು ಪ್ರೀವಿಯಸ್ ಒಂದು ಮೂವಿ ಬಂದಿತ್ತು, ಅದು ಯಾವುದೊಂದು ನೆನಪಿಲ್ಲ. ಬಟ್ ಆ ಮೂವಿಗೂ ಈ ಮೂವಿಗೂ ಕಂಪೇರ್ ಮಾಡಿ ನೋಡ್ರೆ ಈ ಒಂದು ಮೂವಿ ಒಳಗೆ ಭಾಳಷ್ಟು ರೀತಿಯ ಚಲೋ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದರು. ಆನಂತರ ಮಲಯಾಳಂ ಮೂವಿ ಟೈಪ್ ನಾವು ಏನು ಫೀಲನ್ನು ತಗೋತಲ್ಲ ಆ ಒಂದು ಫೀಲಿಂಗನ್ನು ಕನ್ನಡ ಮೂವಿ ಒಳಗೆ ಒಂದು ತೋರಿಸುವಂಥ ಪ್ರಯತ್ನ ಈ ಒಂದು ಮೂವಿದಾಗೈತಿ. ಡೆಫಿನೆಟಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಲೈಕ್ ಮಾಡೋರಿಗೆ ಈ ಒಂದು ಮೂವಿ ಲೈಕ್ ಆಕೈತಿ, ಇದು ಮಾತ್ರ ಪಕ್ಕ ಐತಿ. ಓವರಾಲಾಗಿ ಈ ಒಂದು ಮೂವಿ ನೋಡ್ಕೊತ ನನ್ನ ಕಡೆ ಅಂದರೆ ಈ ಒಂದು ಮೂವಿಗೆ 5 ಸ್ಟಾರ್ಗೆ 3.5 ಸ್ಟಾರನ್ನು ಕೊಡ್ತಾನು. ಆನಂತರ ಇದಾಗಿತ್ತು ನಮ್ಮ ಪೀಟರ್ ಮೂವಿದ ಮೂವಿ ರಿವ್ಯೂ. ಯಾವ್ದಾರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.